ಹಬ್ಬದ ಪ್ರಯುಕ್ತ ಪ್ರಯಾಣಿಕರಿಗೆ ಶುಭ ಸುದ್ದಿ. ನೈಋತ್ಯ ರೈಲ್ವೆ ವಲಯವು ಯಶವಂತಪುರ ಮಂಗಳೂರು ನಡುವೆ ಕುಣಿಗಲ್ ಮಾರ್ಗವಾಗಿ ವಿಶೇಷ ರೈಲುಗಳನ್ನು ಓಡಿಸುತ್ತಿದೆ. 06-257 ಯಶವಂತಪುರ ಮಂಗಳೂರು ವಿಶೇಷ ಎಕ್ಸ್‌ಪ್ರೆಸ್ ಸೆಪ್ಟೆಂಬರ್ 30ರ ರಾತ್ರಿ 11:55ಕ್ಕೆ ಹೊರಟು ಅಕ್ಟೋಬರ್ 1ರ ಬೆಳಗ್ಗೆ 11:15ಕ್ಕೆ ಮಂಗಳೂರಿಗೆ ತಲುಪಲಿದೆ. ಅದೇ ದಿನ ಮಧ್ಯಾಹ್ನ 2:35ಕ್ಕೆ ಹೊರಡುವ 06-258 ಮಂಗಳೂರು ಯಶವಂತಪುರ ವಿಶೇಷ ಎಕ್ಸ್‌ಪ್ರೆಸ್ ರಾತ್ರಿ 11:30ಕ್ಕೆ ಬೆಂಗಳೂರಿಗೆ ತಲುಪಲಿದೆ. ಬಂಟ್ವಾಳ, ಪುತ್ತೂರು, ಸುಬ್ರಹ್ಮಣ್ಯ, ಸಕಲೇಶಪುರ, ಹಾಸನ, ಚನ್ನರಾಯಪಟ್ಟಣ ಹಾಗೂ ಕುಣಿಗಲ್ನಲ್ಲಿ ನಿಲುಗಡೆ ಇದೆ. ಹೀಗಾಗಿ ದಸರಾ ಹಬ್ಬಕ್ಕೆ ಊರಿಗೆ ಬರುವವರಿಗೆ ರೈಲ್ವೆ ಇಲಾಖೆ ಈ ವಿಶೇಷ ಸೇವೆಯನ್ನ ಕಲ್ಪಿಸಿದೆ. ಎಡಮಂಗಲ ಗ್ರಾಮದ ಕರಿಂಬಿಲದಲ್ಲಿ ನೂತನವಾಗಿ ನಿರ್ಮಿಸಿದ ಕಿಲ್ರಿಯ ಜುಮಾ ಮಸ್ಜಿದ್ ಕರಿಂಬಿಲ ಸೆಪ್ಟೆಂಬರ್ 18ರಂದು ಉದ್ಘಾಟನೆಗೊಂಡಿತು. ನೂತನ ಮಸೀದಿಯ ನಿರ್ಮಾಣ ಸಮಿತಿಯ ವತಿಯಿಂದ ಆಯೋಜಿಸಲಾದ ನೂತನ ಮಸೀದಿ ಉದ್ಘಾಟನಾ ಸಮಾರಂಭದಲ್ಲಿ ಧಾರ್ಮಿಕ ಪ್ರವಚನ ಮತ್ತು ವಿವಿಧ ಧರ್ಮಗಳ ಮುಖಂಡರು ಸಹ ಭಾಗವಹಿಸಿ ಕೋಮು ಸಾಮರಸ್ಯ ಮತ್ತು ಸಹೋದರತ್ವದ ಸಂದೇಶವನ್ನು ಮೆರೆದರು. ಇಂದು ಚಿನ್ನದ ಬೆಲೆಯಲ್ಲಿ ಕೊಂಚ ಇಳಿಕೆ ಕಂಡುಬಂದಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆಯು 11,443 ರೂಪಾಯಿಯಾಗಿದ್ದು 93 ರೂಪಾಯಿ ಇಳಿಕೆ ಕಂಡಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆಯು 10,490 ರೂಪಾಯಿಯಾಗಿದ್ದು 85 ರೂಪಾಯಿ ಇಳಿಕೆ ಕಂಡಿದೆ. ದಸರಾ ಹಬ್ಬದಲ್ಲಿ ಇದು ಬಂಗಾರ ಪ್ರಿಯರಿಗೆ ಕೊಂಚ ಖುಷಿ ಕೊಟ್ಟಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ರಸ್ತೆ ನಡುವಿನ ಘಾಟ್ ವಿಭಾಗದಲ್ಲಿ ವಿದ್ಯುತ್ ಮಾರ್ಗ ಕಾಮಗಾರಿಯು ಮುಂದುವರಿಯುತ್ತಿರುವ ಹಿನ್ನೆಲೆಯಲ್ಲಿ ನೈಋತ್ಯ ರೈಲ್ವೆ ಲೈನ್ ಬ್ಲಾಕ್ ಅವಧಿಯನ್ನು ಡಿಸೆಂಬರ್ 15ರವರೆಗೆ ವಿಸ್ತರಿಸಿದೆ. ರೈಲ್ವೆ ಸಚಿವಾಲಯವು ಈ ಕುರಿತು ಅಧಿಕೃತ ಅನುಮೋದನೆ ನೀಡಿದೆ. ಪರಿಣಾಮವಾಗಿ ಈ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಹಲವಾರು ಹಗಲಿನ ರೈಲುಗಳು ಮುಂದಿನ ದಿನಗಳಲ್ಲೂ ಚಲಿಸಲಿರುವುದಿಲ್ಲ. ಪ್ರಯಾಣಿಕರು ತಮ್ಮ ಪ್ರಯಾಣ ಯೋಜನೆ ರೂಪಿಸುವಾಗ ರೈಲ್ವೆಯ ಅಧಿಕೃತ ವೆಬ್ಸೈಟ್ ಹಾಗೂ ಪ್ರಕಟಣೆಗಳನ್ನು ಪರಿಶೀಲಿಸುವಂತೆ ಮನವಿ ಮಾಡಲಾಗಿದೆ.